ಫ್ರೀ ಫೈರ್ ಹೇಗೆ ಆಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಫ್ರೀ ಫೈರ್ ಹೇಗೆ ಆಡೋದು ಅಂತ, ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಅದನ್ನ ನಾನು ಹೇಳ್ಕೊಡ್ತೀನಿ ನಿಮಗೆ, ಹೇಗೆ ಆಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟು ನಿಮಗೆ ಯಾವ್ದು ಆಡ್ತೀರೋ ಅದು ಆಡಿ, ಕ್ಲಾಸ್ ಸ್ಕ್ವಾಡ್ ಆಡ್ತೀರ ಅಂದ್ರೂ ಆಡಿ, ಸ್ಟಾರ್ಟ್ ಕೊಡಿ. ಒಬ್ಬೊಬ್ರು ಗೊತ್ತಿರಲ್ಲ ಅವೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಲೋಡಿಂಗ್ ಆಗ್ತಿದೆ. ಇವಾಗ ಗೇಮ್ಗೆ ಬರೋಣ. ಇಲ್ಲಿ ಬೈ ಅಂತ ಕೊಟ್ಟಿರ್ತಾರೆ, ಅದನ್ನು ನಂಬಿಕೆ. ಇಲ್ಲಿ ಇದನ್ನ ನೀವು ತಗೋಬೋದು, ಯಾವ್ದಾರ ತಗೋಬೋದು ನೀವು 2 ಗನ್ನಲ್ಲಿ. ನಾನು ಇದು ತಗೋತೀನಿ, ಇದನ್ನು ತಗೋತೀನಿ. ಇಲ್ಲಿ ಹೋಗ್ತಾ ಇದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೈರಮ್ ಬಡ್ಕೋತಿದೆ. ಆ್ಯಕ್ಚುಲಿ ಎನಿಮೀಸ್ ಇದ್ದಾರೆ ಅಂತ ಸೈರಮ್ ಬಡ್ಕೋತಿದೆ, ಅದಕ್ಕೆ ಹಾಗಾಗುತ್ತೆ. ಇಲ್ಲಿ ಎನಿಮೀಸ್ಗಳು ಏನೋ ಟ್ರ್ಯಾಪ್ ಹಾಕಿದ್ದಾರೆ, ಅದನ್ನ ತಪ್ಪಿಸ್ಕೊಂಡಿದ್ದೀರಾ. ಇಲ್ಲಿ ಯಾವುದೇ ಎನಿಮೀಸ್ ಇದ್ದಾರೆ ನೋಡಿ, ನೋಡ್ತಾ ನನಗೆ ನಾನು ರಿವ್ಯೂ ಎತ್ಕೋತೀನಿ. ಒಂದು ಫುಲ್ ತುಂಬಿದೆ. ಇವಾಗ ಏನು ಮಾಡಿಕೊಂಡ್ರೆ ಇಲ್ಲಿ ಎನಿಮೀಸ್ಗಳು ಎಲ್ಲ ನಮ್ಮ ಕಡೆಯವ್ರನ್ನ ಇಬ್ಬರನ್ನ ಸಾಯಿಸಿದ್ದಾರೆ. ನಾವು ಇವಾಗ ಅವ್ರನ್ನ ಸಾಯಿಸ್ಬೇಕು ಇವಾಗ. ಅದಕ್ಕೆ ನಾನು ಡ್ರೋನ್ ಟ್ರ್ಯಾಪ್ ಮಾಡ್ತೀನಿ, ಯಾರು ಬಂದ್ಬಿಟ್ರೆ ಏನಾದ್ರು ಮುಂದ್ಗಡೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇವಾಗ ನಾವು ಸೋತೋಗಿದ್ದೀವಿ, ಡಿಫೀಟ್ ಆಗಿದ್ದೀವಿ. ಈ ಥರ ಆಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಟೈಮ್ ಹೇಗೆ ಆಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಫಸ್ಟು ನಾನು ಈಗಂತ ತಗೊಂಡೆ. ಇವಾಗ ನಾವು 4 ಜನ ಇದ್ದೀವಿ. ಎಲ್ಲರೂ ಒಂದೇ ಕಡೆ ಹೋದರೆ ಎನಿಮೀಸ್ಗಳು ಹೊಡೆದ್ಬಿಡ್ತಾರೆ. ಅದಕ್ಕೆ ನಾವು ಇಬ್ಬಿಬ್ಬರು ಜೊತೆಗೆ ಹೋಗ್ಬೇಕು ಅಂತ ಹೇಳ್ಸ್ಕೊಡ್ತೀನಿ. ನಾನು ಈ ಹುಡುಗಿ ಜೊತೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಈ ಹುಡುಗಿ ಜೊತೆ ಹೋಗ್ತಾ ಇದ್ದೀನಿ ನೋಡಿ. ಹುಡುಗಿನೇ ಹಿಂಬಾಲಿಸ್ತಾ ಇದ್ದೀನಿ. ಈ ಎನಿಮೀಸ್ ಈ ಕಡೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಈ ಹುಡುಗಿ ಜೊತೆ ಬರ್ತಾ ಇದ್ದೀನಿ. ಹುಡುಗನ ನೋಡ್ಕೋಬೋದು ನಾವು. ಇವಾಗ ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ. ಕುತ್ಕೊಂಡು ಹೊಡೀರಿ, ಯಾವತ್ತೂ ಹೆಡ್ ಶಾಟ್ ಕ್ಲಿಯರಾಗಿ ಬೀಳುತ್ತೆ ನೋಡಿ. ಇವಾಗ ನನಗೆ ಹೆಡ್ ಶಾಟ್ ಸಿಗ್ತಿದೆ ನೋಡಿ. ಹೆಡ್ ಶಾಟ್ ಮಾಡ್ತಾಯಿದ್ದೀನಿ ನಾನು. ಯಾರೋ ಎನಿಮೀಸ್ ಕಡೆ ಹೊಡೆದಿದ್ದಾರೆ. ಅವ್ರ ಕಡೆ ನಾವು 4 ಜನನ ಸಾಯಿಸ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಂಬ್ಕಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಿಲ್ ಮಾಡಿದ್ದೀರಾ ಇಲ್ವಾ ಅಂತ. ಇಲ್ಲಿ ಜೋನ್ ಬರ್ತಿದೆ, ಇದನ್ನ ಜೋನ್ ಅಂತಾರೆ. ವೈಟಿಗೆ ಇರುತ್ತನ್ನ ಅದನ್ನ ಜೋನ್ ಅಂತಾರೆ, ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇವಾಗ. ಇಲ್ಲಿ ಕಾಣ್ತಿದೆ ನಿಮಗೆ ಒಂದೇ ಜನ ಇರೋದು ಅಂತ ಕಾಣ್ತಿದೆ, ಒಬ್ಬನೇ ಇರೋದು ಅಂತ ಕಾಣ್ತಿದೆ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಹೊಡಿಯೋಕ್ಕೆ. ನಾವಿಬ್ಬರು ಇದ್ದೀವಿ, ಅವ್ರ ಕಡೆ ಒಬ್ಬರು ಇದ್ದಾರೆ. ಒಂದು ಪಾಯಿಂಟ್ ಗೆದ್ದಿದ್ದಾರೆ. ಇಲ್ಲಿ ನನಗೆ ಅಲ್ಲಿ ಕಾಣ್ತಿದೆ. ಇವಾಗ ನಾವು ಪಡೆದುಕೊಂಡಿದ್ದೀವಿ. ತಗೊಳ್ಳಿ. ನನಗೆ ಇದು ತಗೊಂಡ್ರೆ ಮೇಲು ಅನಿಸುತ್ತೆ, ಇದು ಬೇಡ. ಇದು ತಗೊಳ್ಳಿ, ಮೂಲೆ ಹೊಡೆಯೋಕ್ಕೆ ಸರಿಯಾಗುತ್ತೆ. ಇದನ್ನ ಲೆಜೆಂಡ್ಗಳೇ ತಗೊಳ್ಳೋದು, ನೋಡ್ಕೋಬೋದು ನೀವು ನೋಡಿ. ಈ ಹುಡುಗಿನ ಹಿಂಬಾಲಿಸ್ತೇನೆ ನಾನು. ಅದಕ್ಕೆ ಇಬ್ಬರಿಬ್ಬರು ಒಂದು ಕಡೆ ಹೋಗಿ ಅಂತ ಹೇಳ್ತಾ ಇರೋದು. ಇದೇ ನಮಗೆ ಒಂಥರ ಮ್ಯಾಥಮೆಟಿಕ್ಸ್ಲಿ ಇದು ಮಾಡಿಸುತ್ತೆ ನೋಡಿ. ನಾವಿಬ್ಬರು ಒಂದು ಕಡೆ ಹೋಗ್ತಾ ಇದ್ದೀವಿ. ನನ್ನ ಹತ್ರ 2 ಬಂದಿದೆ, 1
ನೋಡ್ಕೋಬೋದು ನೀವು. The safe zone's closing in. You'll be taking lots of damage outside the zone. ಇಲ್ಲಿ ಎನಿಮಲ್ಸ್ಗಳು ಏನೋ ಟ್ರಾಪ್ ಆಗ್ತಿದೆ. ಅದಕ್ಕೆ ನಾನು ಡ್ರೋನ್ ತೊಗೊಂಡು ಹೋಗ್ತೀನಿ, ಯಾಕಂದರೆ ಎನಿಮಲ್ಸ್ಗಳು ಇಲ್ಲೇ ಇರ್ಬೋದಲ್ಲ. ಇಲ್ಲಿ ಬಂದಿದೆ, ಟ್ರ್ಯಾಪ್ ಆಗಿದೆ. ಇಲ್ಲಿ ಎನಿಮಲ್ಸ್ಗಳು ಒಳಗಡೆ ಇದ್ದಾರೆ ಎಂದು ತೋರಿಸ್ತಿದೆ ಇಲ್ಲಿ. ಅದಕ್ಕೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ನೋಡಿ, ಒಬ್ಬ ಎನಿಮಿ ಕಾಣ್ತಿದ್ದ. ಇಲ್ಲಿ ಎನಿಮಿ ಇದ್ದಾನೆ. ಇಲ್ಲಿ ಒಬ್ಬ ಎನಿಮಿ, ಇಬ್ಬರು ಇದ್ದೀರಾ. ಒಂದು ಕಿಲ್ಲು ಬಂದಿಲ್ಲ ಇವಾಗ. ಒಂದು ಕಿಲ್ ಬೇಟೆ ಆಗಬೇಕು ಇವಾಗ. ಒಂದು ಕಿಲ್ ಹೊಡೆದಿದ್ದೀನಿ. ಅಲ್ಲಿ ಅವನು ಇಂಗ್ಲೀಷ್ ಅಂತ ತಗೊಂಡಾಗ ಪಟ್ಟಂತ ಹೊಡಿಬೇಕು ಅಂತೆ. ಇನ್ನು ನಮಗೆ ಇನ್ನೂ 2 ಪಾಯಿಂಟ್ ಬರಬೇಕು ನಾವು ಮ್ಯಾಚ್ ಗೆಲ್ಲೋಕ್ಕೆ. ನೋಡ್ಬೋದು ನಿಮಗೆ ಯಾವ ಗನ್ ಎಲ್ಲ ಇದೆ ಅಂದರೆ ನೀವು ಸೂಟ್ ತಗೊಳ್ಳಿ. ಇದನ್ನ ಏನಂತಾರೆ ಅಂದರೆ ಒಂಥರ ಇಂಡಿಯನ್ ಆರ್ಮಿ ಹಾಕೋತಾರಲ್ಲ ಅದನ್ನ ಅಂತಾರೆ. ಅದೇನೋ ಅಂತ ಗೊತ್ತಿಲ್ಲ ನಮಗೂ. ಇಂಗ್ಲೀಷ್ ಅಂತ ಹೇಳಿ ನೀವು ಏನಾರು ಇದಾಗಿದ್ದೀರಾ ಅಂದರೆ ಇದು ಬಿದ್ದೀರಾ, ರಿವ್ಯೂ ಕೇಳ್ತಾ ಇದ್ದೀರಾ ಅಂದರೆ ಇದನ್ನ ಹಾಕ್ಕೊಂಡು ಚುಚ್ಕೊಂಡು ರಿವ್ಯೂ ಮಾಡ್ಕೋಬೋದು. ನಾವಿಬ್ಬರು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ನೋಡ್ಕೋಬೋದು. ಎನಿಮಿ ಇಲ್ಲಿ ನೋಡಿ ಅಕ್ಷರ ಡ್ರೋನ್ ಹಾಕಿದ್ದೀನಿ, ಯಾಕಂದರೆ ಎನಿಮಿಗಳು ನಮ್ಮ ಕಡೆ ಎಲ್ಲರೂ ಹೊಡೆದಿದ್ದಾರೆ. ನೋಡಿ ಹೆಂಗೆ ಹೊಡೆದಿದ್ದಾರೆ ಅಂತ ಬಗ್ಗಿಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಒಂದು 2 ಮ್ಯಾಚ್ ಸೋತಿದ್ದೀವಿ. ಇವಾಗ ಲೆಜೆಂಡ್ ಆಗೋ ರೀತಿ ಆಡ್ಬೇಕು ನಾವು ಇವಾಗ ನಾನು ಯಾಗಂತ ತಗೋತೀನಿ ಅಂದರೆ ಈಗಂತ ತಗೋತೀನಿ ಅಂತ ಸ್ಕೂಪ್ ಹಾಕೊಂಡು ಹೊಡಿಬೋದು. ಇದರಲ್ಲಿ ಇದೊಂದು ತಗೊಳ್ಳಿ, ಮಶ್ರೂಮ್ ತಗೊಳ್ಳಿ. ನಿಮಗೆ ಏನಾದ್ರು ಡ್ಯಾಮೇಜ್ ಆದಾಗ ಇದನ್ನ ನಿಮ್ಮನ್ನ ತುಂಬಿಸುತ್ತೆ, EP ತುಂಬಿಸುತ್ತೆ. ಇದು ತಗೊಳ್ಳಿ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾನು ಡ್ರೋನ್ ಹಾಕ್ತೀನಿ, ಯಾಕಂದರೆ ಎನಿಮೀಸ್ಗಳು ಇಲ್ಲೇ ಎಲ್ಲ ಉಳ್ಸ್ಕೊಂಡಿರ್ತಾರೆ ಅದಕ್ಕೆ ಪ್ರತಿ ಸಲ. ಇಲ್ಲಿ ನನ್ನ ಡ್ರೋನ್ ಎಲ್ಲೋಯ್ತು ಅಂತ ಅಲ್ಲಿದ್ದಾರೆ, ಮನೆ ಒಳಗಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಹೊಡೆದ್ರು ಏನು ವೇಟ್ ಆಗ್ತಾಯಿಲ್ಲ. ಅವು ನೋಡಿ ಎನಿಮೀಸ್ಗಳು ಹೆಂಗಿದ್ದಾರೆ ಅಂತ ಪಂಟ್ರಾಗಿದ್ದಾರೆ. ಇಲ್ಲಿ ಜೋನ್ ಬರ್ತಿದೆ. ಜೋನಿಂದ ಎಷ್ಟು ತಪ್ಪಿಸ್ಕೊತಾರೆ ಅಷ್ಟು ತಪ್ಪಿಸ್ಕೊಂಡು ನೋಡಿ, ಯಾಕಂದರೆ ಇದು ನಿನ್ನ ಸಾಯಿಸ್ಬಿಡುತ್ತೆ. ಎನಿಮಿಲಿ ಔಸ್ಕೊಂಡು ಹೊಡೆದಿದ್ದಾನೆ. ಕನೆಕ್ಷನ್ ಸರಿಯಾಗಿದೆ ಅದಕ್ಕೆ ಹೊಡೆದಿದ್ದಾನೆ. ಇವನ್ನ ತಡಿಬೇಕು ಇವಾಗ. ಒಬ್ಬರು ಹೊಡೆದಿದ್ದಾನೆ. ವಿಕ್ಟ್ರಿ ಬಂದಿದೆ. ನಮ್ಮ ಕಡೆಯವರು ಬಲಿಷ್ಠವಾಗಿದ್ದಾರೆ. ನನಗೆ ನೆಕ್ಸ್ಟು ನಿಮಗೆ ತಗೊಳ್ಳಿ, ಆಮೇಲೆ ಬಾಡಿ ಸೂಟ್ ತಗೊಳ್ಳಿ, ಆಮೇಲೆ ನಡೀರಿ ಅಷ್ಟೇ. ನೋಡ್ಕೊಳ್ಳಿ, ನಾನು ಒಂದು ಇದು ಹೇಳ್ತೀನಿ, ಯಾಕಂದರೆ ಇಬ್ಬರು ಅಂದರೆ ಒಂಥರ ಇಬ್ಬರು ಇನ್ನು ಅಲ್ಲೊಬ್ಬ ಇರ್ತಾನೆ, ಇನ್ನು ಎದುರಿಸಿದ್ರೆ ಇಬ್ಬರು ಹೊಡಿಬೋದು ಅವನಿಗೆ. ಇವಾಗ ಒಬ್ಬೊಬ್ಬರು ಹೋದರೆ 4 ಜನ ಇರ್ತಾರೆ, ಅಲ್ಲಿ ಹೊಡಿಬೋದು. ಈ ಥರ ಮಾಡಿದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ಲಿ ನಿಮಗೆ ಜಯ ಸಿಗ್ಬೋದು ಅಂತ ನಾನು ಹೇಳ್ತೀನಿ. ನೋಡ್ಕೋಬೋದು. ಇಲ್ಲಿ ಸೈರನ್ ಬರ್ಕೊತಿದೆ. ಇಲ್ಲಿ ಒಬ್ಬನಿಗೆ ಸರಿಯಾಗಿ
ಕ್ಲೋಸ್ ಆಗ್ಬಿಡುತ್ತೆ. ನಿಮಗೆ Triple takedown. ವಿನ್ ಆಗಿರೋದು ನೋಡಿ. ಈ ಥರ ಇದ್ದರೆ ನೀವು ಪಕ್ಕ ಮ್ಯಾಚ್ ಗೆಲ್ತೀರಾ. ಆಮೇಲೆ ನೋಡ್ಕೊಳ್ಳಿ, ಇವಾಗ ಬ್ಯಾಕ್ ಹೋಗಿದ್ದೀನಿ ನಾನು. ಇಲ್ಲಿ ನಿಮಗೆ ಏನೇನೋ ಪ್ರೈಜ್ಗಳು ಗ್ರೀಸ್ಗಳು ಎಲ್ಲ ಕೊಡ್ತಾರೆ ನೋಡ್ಕೊಳ್ಳಿ. ನೋಡಿ ಎಷ್ಟು ಕಿಲ್ ಹೊಡೆದಿರೋದು ಇಲ್ಲಿ ಪಟ್ಟಿ ಕೊಟ್ಟಿರ್ತಾರೆ, ನೋಡ್ಕೋಬೋದು ನೀವು. ಇವಾಗ ಲಾಬಿ ಕೊಡಿ. ಇವಾಗ ನಾನು ನಿಮಗೆ ಪ್ರಾಕ್ಟೀಸ್ ಆಗಬೇಕು ಅಂದರೆ ನೀವು ಹೋಗಿ, ಇಲ್ಲಿ ನನಗೆ ಫ್ರೆಂಡ್ಸು ಕೊಡ್ತಾಯಿದ್ದಾರೆ, ಫ್ರೆಂಡ್ ಅಪ್ಡೇಟ್ ಕೊಡ್ತಾಯಿದ್ದಾರೆ. ಅದಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಇದ್ದಾರೆ. ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ, ನಿಮಗೆ ಇದು ಗೆಲ್ಲಬೇಕು ಅಂದರೆ ನೀವು ಕಸ್ಟಮ್ಗೆ ಹೋಗಿ, ಕಸ್ಟಮ್ಗೆ ಅಂತೀವಿ ನೀವು. ಇಲ್ಲಿ ಟ್ರೈನಿಂಗ್ ಅಂತ ಇರುತ್ತೆ, ಆ ಟ್ರೈನಿಂಗ್ ಹೋಗಿ ನೀವು ನಿಮಗೆ ಹೆಡ್ ಶಾಟ್ ಹೊಡೆಯೋದೆಲ್ಲ ಹೇಳ್ಕೊಡ್ತಾರೆ. ಮತ್ತು ಹೆಡ್ ಶಾಟ್ ಹೊಡೆಯೋದು ಕಲಿಬೋದು ಆಡ್ತಾ ನೀವು. ಅದಕ್ಕೆ ಹೋಗಿ ಅಂತ ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ಸರಿ ಬಾಯ್.